ಮಳೆ ಬಡಿದಾಡುತ್ತಿದ್ದ ರಾತ್ರಿ. ಅಂಜಲಿ ತನ್ನ ಮನೆಯ ಅಂಗಳದಲ್ಲಿ ಒಬ್ಬಳೇ ಕುಳಿತುಕೊಂಡಿದ್ದಳು. ಗಾಳಿಯಾಚೆ ಕೇಳಿಬಂದ ಸೈರನ್ ಶಬ್ದವು ಆಕೆಯ ಹೃದಯದಲ್ಲಿ ಏಕಾಏಕಿ ನೋವನ್ನು ಮೂಡಿಸಿತು. ಆಂಬ್ಯುಲೆನ್ಸ್ ಬಾಗಿಲಿಗೆ ತಲುಪಿ ನಿಂತ ಕ್ಷಣದಲ್ಲಿ ಅವಳ ಜೀವನವೇ ಬದಲಾಗಿತ್ತು. ಅವಳ ಪತಿ ರಾಘವ ಈಗ ಹಿಂದಿರುಗಿ ಬರುವುದಿಲ್ಲ ಎಂಬ ಕಠಿಣ ವಾಸ್ತವವನ್ನು ವೈದ್ಯರು ಹೇಳಿದ್ದಾರೆ. ಆ ರಾತ್ರಿ ಆಸ್ಪತ್ರೆಯಲ್ಲಿ ರಾಘವನ ನಿಶ್ಚಲ ಮುಖವನ್ನು ನೋಡುತ್ತಿದ್ದಾಗ ಅಂಜಲಿಯ ಕೈಗಳು ನಡುಗುತ್ತಲೇ ಇದ್ದವು. ಇನ್ನೊಂದು ಬಾರಿ ಕಣ್ಣು ತೆರೆ ರಾಘವ, ನಾನಿಲ್ಲಿದ್ದೇನೆ. ಆದರೆ ರಾಘವನ ಮೊಸರು ನಗು ಮತ್ತೆ ಕಾಣಿಸಲಿಲ್ಲ. ಆ ಕ್ಷಣದಿಂದ ಅಂಜಲಿ ವಿಧವೆಯಾಗಿಬಿಟ್ಟಳು. ದಿನಗಳು ಕಳೆಯುತ್ತ ಹೋದಂತೆ ಅಂಜಲಿ ತನ್ನ ನೋವಿನೊಂದಿಗೆ ಬದುಕಲು ಕಲಿಯುತ್ತಿದ್ದಳು. ಆದರೆ ಸಮಾಜ, ಒಬ್ಬ ವಿಧವೆಗೆ ಕೊಡುವ ದಯೆಯ ಹೆಸರಿನ ಕಟುವಾದ ನುಡಿಗಳು, ತಿರಸ್ಕಾರದ ದೃಷ್ಟಿಗಳು ಆಕೆಗೆ ಇನ್ನೊಂದು ಗಾಯವಾಗುತ್ತವೆ. ಇವಳ ಜಾತಕವೇ ತೊಂದರೆ, ಇವಳಿಂದ ಏನು ಶಕುನ? ಈ ಮಾತುಗಳು ಆಕೆಯ ಆತ್ಮವನ್ನೇ ಚೀರುವಂತಾಗುತ್ತವೆ. 3 ವರ್ಷದ ಚಿಕ್ಕ ಕುಣಿಗ ರೋಹಿತ್ ತನ್ನ ತಂದೆ ಏಕೆ ಬರುವುದಿಲ್ಲ ಎಂದು ಕೇಳುತ್ತಲೇ ಇರುತ್ತಾನೆ. ಅಮ್ಮ, ನಾನು ಅಪ್ಪನ ಜೊತೆ ಸ್ವರ್ಗಕ್ಕೆ ಬಂದು ಬರುವುದಾ? ಅಂಜಲಿಗೆ ಕಣ್ಣೀರನ್ನು ತಡೆಯಲು ಆಗದೆ ಮಗುವನ್ನು ಬಿಗಿಯಾಗಿ ಮಡಿಲಲ್ಲಿ ಕಟ್ಟಿ ಹಿಡಿಯುತ್ತಾಳೆ. ಅವಳ ಜೀವನದ ಏಕೈಕ ಶಕ್ತಿ ರೋಹಿತ್. ರಾಘವ ಕೆಲಸ ಮಾಡುತ್ತಿದ್ದ ಕಾರ್ಖಾನೆ ಅವನ ಕುಟುಂಬಕ್ಕೆ ಸಹಾಯ ಮಾಡುವುದಾಗಿ ಹೇಳಿದರೂ ಕೆಲವೇ ದಿನಗಳಲ್ಲಿ ಮಾತು ಸುಳ್ಳೆಂದು ತೋರಿಹೋಯಿತು. ಅಂಜಲಿಗೆ ಕೆಲಸ ಬೇಕಿತ್ತು. ಎಲ್ಲಿ ಹೋದರೂ ಒಂದೇ ಪ್ರಶ್ನೆ: ಓರ್ವ ಮಿದವೆ ಯೋಗ್ಯಳಾ? ಸಾಮರ್ಥ್ಯವಿದೆಯಾ? ಅಂಜಲಿ ಮೌನವಾಗಿ ತಲೆಯಾಡಿಸಿ ಮತ್ತೆ ಮತ್ತೆ ಪ್ರಯತ್ನಿಸುತ್ತಾಳೆ. ಕೊನೆಗೆ ಒಂದು ಶಾಲೆಯ ಕಚೇರಿ ಸಹಾಯಕಿ ಕೆಲಸ ದೊರಕುತ್ತದೆ. ಪ್ರತಿ ತಿಂಗಳ ಸಂಬಳ ಹೆಚ್ಚಾಗಿರದಿದ್ದರೂ ಅಂಜಲಿಗೆ ಅದು ಬದುಕಿನ ಬೆಳಕಾಗಿ ಕಾಣುತ್ತದೆ. ರೋಹಿತ್ಗೆ ಬೆಳಗಿನ ಉಪಹಾರ, ಶಾಲೆಯ ಚೀರ, ಕನಿಷ್ಠ ಅವನ ಮುಖದಲ್ಲಿ ನಗು ಮರಳಿ ಕಾಣಿಸುತ್ತಿದೆ. ಒಂದು ದಿನ ಶಾಲೆಯ ಅಧ್ಯಾಪಕನಾದ ಕಾರ್ತಿಕ್ ಅಂಜಲಿಗೆ ಸಹಾಯ ಮಾಡುವ ನೆಪದಲ್ಲಿ ಹತ್ತಿರವಾಗಲು ಆರಂಭಿಸುತ್ತಾನೆ. ಅವನು ಸತ್ಯವಾಗಿಯೂ ಒಳ್ಳೆಯವನಾ, ಇಲ್ಲವೇ ಸಮಾಜದಂತೆ ಮತ್ತೊಂದು ಕಪಟವೇ? ಅಂಜಲಿಯ ಮನಸ್ಸು ಭಯ ಮತ್ತು ಸಂಶಯಗಳಿಂದ ತುಂಬುತ್ತದೆ. ಒಂದು ಸಂಜೆ ಮನೆಗೆ ಹೋದ ನಂತರ ಅಂಜಲಿಗೆ ರೋಹಿತ್ ತೀವ್ರ ಜ್ವರದಿಂದ ಬಳಲುತ್ತಿರುವಂತೆ ಕಾಣುತ್ತದೆ. ಪೈಸಾ ಕಡಿಮೆ, ಯಾರೂ ನೆರವಿಗೆ ಬಾರದ ಪರಿಸ್ಥಿತಿ. ಆಂಬ್ಯುಲೆನ್ಸ್ಗೆ ಕರೆ ಮಾಡಲು ಕೈ ನಡುಗುತ್ತದೆ. ಅವಳ ಕಣ್ಣಲ್ಲಿ ಕಳೆದು ಹೋದ ರಾಘವನ ಸ್ಮರಣೆ ಮೂಡುತ್ತದೆ. ನಾನಿಲ್ಲದಿದ್ದರೋ ನೀನು ಬಲವಾಗಿ ನಿಂತುಕೊಳ್ಳಬೇಕು ಅಂಜಲಿ. ರೋಹಿತನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ಕಾರ್ತಿಕ್ ಅಲ್ಲೇ ಮುಂದೆ ಬರುತ್ತಾನೆ. ಪ್ರೀತಿ ಅಥವಾ ಕಪಟವಲ್ಲ, ನಿಜವಾದ ಮಾನವೀಯತೆ. ಅವನು ರೋಹಿತ್ಗಾಗಿ ಹಣ ಸಹಾಯ ಮಾಡುತ್ತಾನೆ, ಆದರೆ ಯಾವುದೇ ಪ್ರತಿಫಲವನ್ನೂ ಕೇಳುವುದಿಲ್ಲ. ಅಂಜಲಿಗೆ ಮೊದಲ ಬಾರಿಗೆ ಮತ್ತೆ ಬದುಕಿನ ಬಗ್ಗೆ ಹಾರೈಕೆ ಮೂಡುತ್ತದೆ. ರೋಹಿತ್ ಗುಣಮುಖನಾಗುತ್ತಾನೆ. ಅಂಜಲಿ ತನ್ನ ಬದುಕನ್ನು ಪುನಃ ಕಟ್ಟಿಕೊಳ್ಳಬೇಕೆಂಬ ಧೈರ್ಯವನ್ನು ಸಂಪಾದಿಸುತ್ತಾಳೆ. ದುಃಖ, ತಿರಸ್ಕಾರ, ಹೋರಾಟ ಎಲ್ಲವನ್ನೂ ದಾಟಿ ಒಂದು ಸತ್ಯ ಅರಿವಾಗುತ್ತದೆ: ವಿಧವೆಯಾಗಿ ಹುಟ್ಟುವುದಿಲ್ಲ, ವಿಧವೆಯಾಗುವುದು ಪಾಪವಲ್ಲ. ದುಃಖದ ಮೇಲೂ ಬದುಕು ಹೊಸ ದಾರಿಯನ್ನು ತೋರಿಸುತ್ತದೆ. ಅಂಜಲಿ ತನ್ನ ಹೃದಯವನ್ನು ನಿಧಾನವಾಗಿ ತೆರೆಯುತ್ತಾಳೆ, ಜೀವನ ಮತ್ತೊಮ್ಮೆ ನಗು ಕೊಡಲು ಸಿದ್ಧವಾಗಿರುವಂತೆ.